ಸಿರಿಮನ ಯೂಟ್ಯೂಬ್ ಚಾನಲ್ಗೆ ವೀಕ್ಷಕ ಬಂಧುಗಳೇ ಆತ್ಮೀಯ ಸ್ವಾಗತ. ನಾನು ಭಾಳ ದಿನದಿಂದ ಈ ಒಂದು ಮಾವಿನ ತೋಟಕ್ಕೆ ಬರಬೇಕು ಅಂತ ಕಾಯ್ತಾ ಇದ್ದೆ. ಗೇಟ್ ಯಾವಾಗಲೂ ಬೀಗ ಹಾಕಿರ್ತಿತ್ತು. ಇವತ್ತು ಓಪನ್ ಮಾಡಿದ್ದಾರೆ. ಅಂದರೆ ನಾವು ಬಂದ ಟೈಮ್ನಾಗ ಅವ್ರು ಸಿಕ್ತಿರಲಿಲ್ಲ, ಅವ್ರು ಬಂದ ಟೈಮ್ನಾಗ ನಾವಿರ್ತಿರ್ಲಿಲ್ಲ, ಹಾಗಾಗ್ತಿತ್ತು. ಈಗ ಸ್ನೇಹಿತರೆ ನೋಡಿ, ಇಲ್ಲಿ ಅದ್ಭುತವಾದ 2.5 ಎಕರೆಯಲ್ಲಿರ್ತಕ್ಕಂಥ ಮಾವಿನ ತೋಪನ್ನು ಪರಿಚಯ ಮಾಡ್ತಾಯಿದ್ದೀವಿ. ಬನ್ನಿ ಸ್ನೇಹಿತರೆ, ಅದರ ಓನರು ಇದ್ದಾರೆ, ಅವರನ್ನು ಮಾತಾಡಿಸಿ ಅವರ ಪರಿಚಯ ಮಾಡಿಕೊಂಡು ಮಾವಿನ ತೋಪಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಬನ್ನಿ ಮೊದಲು ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಇವತ್ತು ನಿಮ್ಮ ಮಾವಿನ ತೋಪು ನೋಡೋಣ ಅಂತ ಬಂದಿದ್ದೇವೆ. ದಯಮಾಡಿ ತಮ್ಮ ಪರಿಚಯ ಮಾಡಿಕೊಂಡು ನಿಮ್ಮ ತೋಟದ ಬಗ್ಗೆ ಸ್ವಲ್ಪ ವಿವರಣೆ ಕೊಡಬೇಕಲ್ಲ ಸರ್. ನನ್ನ ಹೆಸರು ಪರಮೇಶ್ವರಪ್ಪ ಅಂತ ಹೇಳಿ, ನಾನು ನಿವೃತ್ತ ಮುಖ್ಯ ಶಿಕ್ಷಕ. ಈ ತೋಟ ಜಮೀನು ತಗೊಂಡು ಮಾವಿನ ಗಿಡ ಹಾಕಿ ಸುಮಾರು 13 ವರ್ಷ ಆಯಿತು. ಓಕೆ. ಒಳ್ಳೆ ಫಸಲು ಬರ್ತಾ ಇದೆ. ಆಮೇಲೆ ಸುತ್ತ ಇದಕ್ಕಾಗಿ ತೆಂಗಿನ ಮರಗಳನ್ನು ಹಾಕಿದ್ದೀನಿ, ಅದರಿಂದಲೂ ಕೂಡ ಫಸಲು ಬರ್ತಾ ಇದೆ. ಈಗ ಬಾರ್ಡ್ರಿಗೆಲ್ಲ ತೆಂಗು ಹಾಕಿದಿರಿ? ಹೌದು, ಸುತ್ತ. ಈಗ ಒಟ್ಟಿನಲ್ಲಿ ನಿಮ್ದು ಗಿರಿಯಾಪುರ. ನಿಮ್ಮ ಹೆಸರು ಏನಂದ್ರಿ? ಪರಮೇಶ್ವರಪ್ಪ, ನಿವೃತ್ತ ಮುಖ್ಯ ಶಿಕ್ಷಕರು. ಇಲ್ಲಿ ಆಡಗೆರೆ ಸಮೀಪದಲ್ಲಿ 2.5 ಎಕರೆ ಅಲ್ವಾ ಸರ್? 2.5 ಎಕರೆ ನೀವು ಪರ್ಚೇಸ್ ಮಾಡಿದ್ದ? ಇದು ಪರ್ಚೇಸ್ ಮಾಡಿ ಇಲ್ಲಿ ಮಾವಿನ ತೋಪು ಮಾಡಿದ್ದೀರಿ ಸರ್. ಇದು ಝೀರೋ ಮೇಂಟೆನೆನ್ಸ್ ಅಲ್ವಾ ಸರ್? ಏನಾರ ಮೇಂಟೆನೆನ್ಸ್ ಏನು ಖರ್ಚಿಲ್ಲ? ಏನಿಲ್ಲ, ಬರೀ ಬೇಸಾಯ ಹೊಡ್ಸೋದಷ್ಟೇ. ಸರಿ. ಎಷ್ಟು ಗಿಡ ಹಾಕಿದಿರಿ ಸರ್? ಒಂದು 350 ಗಿಡ ಇದೆ. ಒಂಚೂರು ಹಿಂಗೆ ಒಂದು ಸ್ವಲ್ಪ ಆ ಕಡೆ ಗಿಡಗಳು ನೋಡ್ಕೊಳ್ತಾ ಮಾತಾಡೋಣ ಸರ್. ಒಟ್ಟು ಗಿಡಗಳು ಎಷ್ಟು ಸರ್? 350 ಇದೆಯಾ? 350 ಇದೆ. ಯಾವ ಜಾತಿ ತಳಿ ಎಲ್ಲ ಹಾಕಿದಿರಿ ಸರ್? ಅಪೋಸ್ ಅಂತ ಕಂಪ್ಲೀಟ್ ಎಲ್ಲ ಹಾಕಿದ್ದೀರಿ. ಕೆಲವು ಆಗಲೇ ಹೂವು ಆಗಿದೆ ಅನ್ಸುತ್ತಲ್ಲ? ಆಗಿದೆ. ಎಲ್ಲ ಈಗ ಅದಕ್ಕೆ ಔಷಧಿ ಹೂವು ಆಗಿದೆ. ಸರ್ ನೀವು ಇಲ್ಲಿಗೆ ಬರೋದು ಅಪರೂಪ ಅಲ್ಲ ಈ ತೋಟಕ್ಕೆ? ಇಲ್ಲ, ಬರ್ತಾ ಇರ್ತೀರಿ. ಒಂದು 5 ಕಿಲೋಮೀಟರ್ ಆದರೂ ಕೂಡ ದಿನ ಬಿಟ್ಟು ನಾವು ತೋಟಕ್ಕೆ ಬರ್ತಿರ್ತೀವಿ. ಇಲ್ಲಿ ಹೂವು ಆಗಿದೆ ನೋಡಿ ಸರ್. ಇದು ಎಲ್ಲ ಒಂದೇ ತಳಿ ಆಗಾರೆ? ಎಲ್ಲ ಒಂದೇ ತಳಿ. ನೋಡಿ, ಇದು ತುಂಬ ಚೆನ್ನಾಗಿ ಹೂವಾಗಿದೆ. ಹೂವು ಆಗ್ಲಿಕ್ಕೆ ಏನಾದ್ರು ಇದು ಮಾಡ್ಬೇಕಾ? ಟ್ರೀಟ್ಮೆಂಟ್ ಕೊಡ್ಬೇಕಾ ಇದಕ್ಕೆ? ಔಷಧಿ ಹೊಡಿಬೇಕು. ಔಷಧಿ ಸ್ಪ್ರೇ ಮಾಡಿದ್ರೆ ಬೇಗ ಹೂವು ಬರುತ್ತೆ. ಮತ್ತೆ ಪುನಃ ಇನ್ನ ಒಂದು ಸ್ವಲ್ಪ ಈಚಾದಾಗ ಮತ್ತೆ ಪುನಃ ಸ್ಪ್ರೇ ಮಾಡಬೇಕು. ಆಮೇಲೆ ಅದು ಹಸುರು ನಿಲ್ಲುತ್ತದೆ. ತುಂಬ ಚೆನ್ನಾಗಿ ಹೂವು ಆಗ್ತಾ ಇದೆ. ಈಗ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಅಲ್ಲ? ಈಗ ಆ ಗಿಡದಲ್ಲಿ ಕೂಡ ಸ್ವಲ್ಪ ಈಗ ಸ್ಟಾರ್ಟ್ ಆಗ್ತಾ ಇದೆ ಸರ್. ಈಗ ಬಾರ್ಡ್ರಲ್ಲೆಲ್ಲ ತೆಂಗು ಹಾಕಿದ್ದೀರಲ್ಲ, ಎಷ್ಟು ಇದೆ ಸರ್ ತೆಂಗು? ಒಟ್ಟು 64 ಗಿಡ ಇದೆ. 64 ಗಿಡ. ಇಳುವರಿ ಹೇಗೆ ಸರ್? ಪರವಾಗಿಲ್ಲ? ಅಂದ್ರೆ ನೀವು ಯಾವುದೇ ನೀರು ಕೊಡದೆ ಇಷ್ಟು ಇಳುವರಿ ಇಲ್ಲ? ಇದಕ್ಕೆ ನೀರು ಕೊಡ್ತಾ ಇದ್ದೀರಿ? ಹೌದಾ? ಓಕೆ. ಮ್ಯಾಂಗೋಗೆ, ಮಾವಿಗೆ ನೀರಿಲ್ಲ? ಬೋರ್ ಇದೆಯಾ? ಬೋರ್ ಇದೆ. ಅಲ್ಲಿ ತೋಟ ಇದೆ, ತೆಂಗಿನ ತೋಟ. ಅಲ್ಲಿಂದ ಬೋರ್ ಕನೆಕ್ಷನ್ ಮಾಡ್ಕೊಂಡು ಕೆಳಗಡೆ ಒಂದು ತೋಟ ನಿಮ್ದೇ ಇದೆಯಾ? ತೆಂಗಿನ ತೋಟ ಇದೆ. ಓಕೆ. ಅಲ್ಲಿಂದ ಪೈಪ್ ಲೈನ್ ತಗೊಂಬಂದು ತೆಂಗಿನ ಮರಗಳಿಗೆ ಮಾತ್ರ ಡ್ರಿಪ್ ಅಲ್ಲಿ ಕೊಡ್ತಾ ಇದೆ. ಫಸಲು ಪರವಾಗಿಲ್ಲ ತೆಂಗಿಂದು? ಪರವಾಗಿಲ್ಲ ಸರ್. ಏನು ಈಗ ಪರವಾಗಿಲ್ಲ? ನಾನು ಅದನ್ನೇ ನೋಡಿದೆ, ತೆಂಗು ಪರವಾಗಿಲ್ಲ. ಮ್ಯಾಂಗೋದು ನೀವು ಝೀರೋ ಮೇಂಟೆನೆನ್ಸ್, ಅದು ಎಷ್ಟು ಬಂದರೂ ನಿಮಗೆ ಇಳುವರಿನೇ, ಅದು ಇನ್ಕಮಯ. ಒಂದು ಸರಿ ಅದನ್ನು ಪ್ಲಾಂಟಿಂಗ್ ಮಾಡಿದಾಗ 1 ವರ್ಷ ನೀರು ಕೊಟ್ಟಿರ್ಬೋದು ನೀವಲ್ಲ? ಅವಾಗ ಒಂದು 3-4 ವರ್ಷ ಕೊಟ್ಟು. ಈಗೆಲ್ಲ ಅದಕ್ಕೆ ಕೊಡೋಕ್ಕಾಗ್ತಿಲ್ಲ, ನೀರು ಸಾಕಾಗ್ತಿಲ್ಲ. ನೀರು ಸಾಕಾಗ್ತಿಲ್ಲ, ತೆಂಗಿಗೆ ಮಾತ್ರ ಕೊಟ್ಟು ತೆಂಗಿಗೆ ಫಸಲು ತಗೊಳ್ತಾ ಇದ್ದೀನಿ. ಈಗ 350 ಗಿಡ ತೆಂಗು ಇದು ಮಾವಿದೆ ಅಂದ್ರಿ. ಇನ್ಕಮ್ ಎಷ್ಟು ಬರ್ತದೆ ಸರ್ ವರ್ಷಕ್ಕೆ? ಅಂದ್ರೆ ಈಗ ನಾವು ಇದು ಅಂತಂದ್ರೆ 1 ಲಕ್ಷ ಬರಬೇಕು, ಆದ್ರೂ ಬರ್ತಾ ಇಲ್ಲ. ಅದು ಅಷ್ಟು ಬರ್ತಿಲ್ಲ. ಏನಪ್ಪಾ ಅಂದ್ರೆ ನೀವೇನು ಇದಕ್ಕೆ ಖರ್ಚು ಮಾಡ್ತಾ ಇಲ್ವಲ್ಲ, ಬಂದಿದ್ದೆಲ್ಲ ಲಾಭ ಅಂದ್ಕೊಳ್ತಾ ಇದ್ದೀರಿ. 1 ಲಕ್ಷದ ಒಳಗಡೆ ಇನ್ಕಮ್ ಇದೆ ಹಾಗಾದ್ರೆ? ಅಂದರೆ
ನಾವು ಬೇರೆ ಎಲ್ಲ ಈ ಬೇಸಾಯ ಮಾಡಿ ರಾಗಿ ಬಿತ್ತಿ ಜೋಳ ಬಿತ್ತಿ ಬೆಳೆದು ಸುಗ್ಗಿ ಮಾಡಿ ಅದೆಲ್ಲ ಮತ್ತೆ ಗೊಬ್ಬರ ಬೀಜ ಅದು ಯಾವುದು ಇಲ್ಲ. ಇದರಲ್ಲಿ ಆರಾಮ್ಸೆ ನಿವ್ವಳ ಆದಾಯ ಬಂದಿದ್ದೆಲ್ಲ ಆದಾಯನೇ. ನೀವು ಇದನ್ನ ಕಟಾವು ಮಾಡಲ್ಲ, ಬೇರೆಯವ್ರಿಗೆ ಕೊಟ್ಬಿಡ್ತೀರಾ? ಚೇಣಿ ಕೊಟ್ಬಿಡ್ತೀರಿ. ಚೇಣಿ ಕೊಡೋದ್ರಿಂದ ನಿಮಗೆ ಅಲ್ಲಿ ಕೂಡ ಸ್ವಲ್ಪ ಕಡಿಮೆ ಆದಾಯ ಆಗುತ್ತೆ. ನೀವೇನಾದ್ರು ಅದನ್ನೇ ನೀವು ಸ್ವಂತಕ್ಕೆ ಮಾಡಿದರೆ ಏನು ನಿಮಗೆ ಅದು ಚೇಣಿಲಿ ದುಡ್ಡು ಬರುತ್ತೆ, ಅದ್ರ ಡಬಲ್ ಆಗೋದು. ಸ್ವಲ್ಪ ಆಗೋದು ಹೌದು, ಡಬಲ್ ಬರಲ್ಲ, ಮುಕ್ಕಾಲು ಭಾಗ ಬರುತ್ತಿತ್ತು. ಹಾಂ ಹಾಂ ಹಾಂ. ಆದರೆ ಅದನ್ನು ಮಾರಾಟ ಮಾಡೋದು ಮತ್ತೆ ಅದ ಸಮಸ್ಯೆನೇ. ಈಗ ನೀವು ನಿವೃತ್ತ ಶಿಕ್ಷಕರು ಅವೆಲ್ಲ ರಿಸ್ಕ್ ತಗೊಂಡು ಮಾಡೋಕ್ಕಾಗಲ್ಲ. ಈಗೇನು ಈಗ ನಿಮಗೆ ಆರಾಮ್ಸೆ ಬಂದು ಹಿಂಗೆ ವಾಕ್ ಮಾಡ್ಕೊಂಡಂಗೆ ಮಾಡ್ಕೊಂಡು ತೋಟದೊಳಗೆ ನೋಡ್ಕೊಂಡು ಹೋಗ್ತಿದ್ದೀರಿ. ಸರ್, ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ 2 ಮಕ್ಕಳು. ಏನು ಒಂದು ಹೆಣ್ಣು ಒಂದು ಗಂಡು. ಮಗಳು BSc ಆಗಿದೆ, ಮದುವೆ ಮಾಡಿದ್ದೀನಿ. ಮಗ ಇಂಜಿನಿಯರು, ಅವನು ಮದುವೆ ಮಾಡಿದ್ದೀನಿ. ಅಂದರೆ ನೆಮ್ಮದಿಯ ಸಂಸಾರ, ಕುಟುಂಬ, ಚಿಂತೆ ಇಲ್ಲ. ನಿವೃತ್ತಿ ಜೀವನವನ್ನು ಆರಾಮಾಗಿ ಜಾಲಿಯಾಗಿ ಕಳೀತಾ ಇದ್ದೀರಿ. ತೋಟ ನೋಡ್ಕೊಂಡು ಈಗ ಜಾಲಿಯಾಗಿ ಒಂಥರ ಪಿಕ್ನಿಕ್ ಬಂದಂಗೆ ಬಂದು ಆಡ್ಕೊಂಡು ಹೋಗ್ತಾ ಇರ್ತೀರಿ. ಓಕೆ ಓಕೆ, ಏನೇ ಥ್ಯಾಂಕ್ಸ್ ಸರ್. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ನೀವು ರಿಸ್ಕ್ ತಗೊಳ್ದಂಗೆ ಹೆಂಗೆ ನಾವು ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ಮಾಡ್ಕೊಂಡಿದ್ದೀರಿ. ವಿತೌಟ್ ರಿಸ್ಕು ನಿಮಗೆ ಬಂದಿದ್ದೆಲ್ಲ ಆದಾಯ. ಈಗ ನಾವು ಅದನ್ನು ಯೋಚನೆ ಮಾಡ್ಬೇಕು ಸರ್. ಈಗ 1 ಲಕ್ಷ ಖರ್ಚು ಮಾಡಿ ನಾವು 1.5 ಲಕ್ಷ ದುಡಿದ್ರೆ ಏನು ಬಂತಲ್ಲಿ? ಕಳೆದ್ರೆ ಮತ್ತೆ 50,000 ಉಳಿಯೋದು. ಹಾಂ, ಹಂಗೆ ಈಗ ನಮ್ಮಲ್ಲಿ ಈರುಳ್ಳಿ ಬೆಳೆದವರೆಲ್ಲ ಹೇಳ್ತಾರಲ್ಲ ಸರ್, 1.5 ಲಕ್ಷ ಖರ್ಚು ಮಾಡಿದೆ 2 ಲಕ್ಷ ರೂಪಾಯಿ ಆಯ್ತು ಅಂತಾರೆ. ಅವ್ರು ಉಳಿದದ್ದೆಷ್ಟು? 50,000 ಅಷ್ಟೇ. ಹಂಗಾಗಿ ನೀವು ಏನೂ ಖರ್ಚಿಲ್ದಂಗೆ ನಿಮ್ಗೆ ಎಷ್ಟು ಬಂದರೂ ಅಷ್ಟು ಪ್ರಾಫಿಟ್ಟೆ. ಹಾಗಾಗಿ ನಾವು ಅದಕ್ಕೆ ಎಷ್ಟು ಬಂದರೂ ಅದಕ್ಕೆ ಖುಷಿ ಪಡ್ಬೇಕು, ಅಷ್ಟೇ. ಸಮಾಧಾನ ಪಟ್ಕೋಬೇಕು. ಏನಪ್ಪ ರಿಸ್ಕ್ ತೊಗೊಂಡು ಇದನ್ನೇನಾರು ಮೌಲ್ಯವರ್ಧನೆ ಮಾಡಿ ನಾವು ಮಾಡೋದಾಗಿದ್ದರೆ ಇವರು ಡಬಲ್ ತ್ರಿಬಲ್ ಮಾಡ್ಕೋಬೋದು. ಮೌಲ್ಯವರ್ಧನೆ ಮಾಡೋದ್ರಾದರೆ ಅಷ್ಟೇ. ಅದು ನಮ್ಮ ಕೈ. ವಾತಾವರಣ ಇದಕ್ಕೆ ಸರಿ ಬರೋದಿಲ್ಲ. ಹಾಂ ಹಾಂ ಹಾಂ. ಕವಳ ಬಿತ್ತು ಅಂದರೆ ಹೋಗ್ಬಿಡುತ್ತೆ, ಎಲ್ಲ ಫುಲ್ ಹೊರಟೋಗ್ಬಿಡುತ್ತೆ. ಹಾಂ, ಅದನ್ನ ಅವನು ಮೇಂಟೈನ್ ಮಾಡ್ಕೊಂತಾನೆ. ಈಗ ಇದಕ್ಕೆ ಏನೇನು ಡಿಸೀಸು ಮೇಜರ್ ಬರ್ತಾವೆ ಸರ್? ಏನಿಲ್ಲ, ಬರೀ ಕವಳದ್ದೇ ಇಂಪಾರ್ಟೆಂಟ್. ಕವಳದ್ದೇ ಇಂಪಾರ್ಟೆಂಟ್. ಕವಳ ಬಿತ್ತು ಅಂದ್ರೆ ಫೇಲ್. ಹಾಂ, ಕವಳ ಬಿತ್ತು ಅಂದ್ರೆ ಒಂಚೂರು ಇಲ್ಲ, ಎಲ್ಲ ಕಪ್ಪಗಾಗಿ ಹೋಗುತ್ತೆ, ಕಪ್ಪಗಾಗ್ಬಿಡುತ್ತೆ. ಹಾಂ ಹಾಂ. ಹಾಗಾಗಿ ಈಗ ಯಾರು ವಹಿಸ್ಕೊಂಡಿರ್ತಾರೋ, ಚೇಳಿ ತಗೊಂಡು ಮಾಡ್ತಾ ಇರ್ತಾರೋ ಅವ್ರದ್ದು ಕಷ್ಟ ಇದೆ, ಬಹಳ ಕಷ್ಟ ಇದೆ, ಬಹಳ ಕಷ್ಟ ಇದೆ. ನಾವು ಅಷ್ಟು ಸುಲಭವಾಗಿ ಲೇಬರ್ಸ್ ಔಷಧಿ ಹೊಡಿಬೇಕು, 3-4 ಸರಿ ಔಷಧಿ ಹೊಡಿಬೇಕು. ಆಮೇಲೆ ಲೇಬರ್ಸ್ ಕರ್ಕೊಂಬರ್ಬೇಕು, ಅದು ಕೀಳೋದು, ಮಾರಾಟ ಮಾಡೋದು, ಅವೆಲ್ಲ ಬಹಳ ಕಷ್ಟ ಇದೆ. ಕಷ್ಟ ಇದೆ. ಹಂಗಾಗಿ ನಮಗೆ ಬಂದಷ್ಟೇ ಅಂತ ಹೇಳಿ ನಾವು ಕಡಿಮೆಗೆ ಕೊಟ್ಟಿದ್ದೀವಿ. ಇರ್ಲಿ, ನಿಮಗೆ ನೆಮ್ಮದಿ ಇದೆಯಲ್ಲ. ನಾನು ಒಂದು ಪ್ಲಾಂಟೇಶನ್ ವಿತೌಟ್ ರಿಸ್ಕ್ ಬಂದು ಅಡ್ಡ ಆಡ್ಕೊಂಡು ಹೋಗೋದು. ಓಕೆ ಸರ್, ತುಂಬ ಥ್ಯಾಂಕ್ಸ್. ನಿಮ್ಮ ಒಂದು ಪ್ಲಾಂಟೇಶನ್ನಿಗೆ ಬಂದು ಇಷ್ಟೆಲ್ಲ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಗೊಳಕ್ಕೆ ಬಂದಿದ್ದೀನಿ, ಕೊಟ್ಟಿದ್ದೀರಿ ಮಾಹಿತಿನ. ನಿಮಗೆ ತುಂಬ ಧನ್ಯವಾದಗಳು. ನೆಮ್ಮದಿಯ ಕುಟುಂಬ ಇದೆ, ಆನಂದವಾಗಿ ನಿವೃತ್ತಿ ಜೀವನವನ್ನು ಸಾಗಿಸಿ ಅಂತೇಳಿ ನಮ್ಮ ಚಾನಲ್ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಗುರುಗಳೇ. ನಮ್ಮದು ಸಿರಿಮನ ಯೂಟ್ಯೂಬ್ ಚಾನಲ್ ಅಂತ, ಆ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಧನ್ಯವಾದಗಳು ಸರ್. ಹೀಗೆ ನೀವು ಆರೋಗ್ಯವಾಗಿ ನಗ್ನಗ್ತಾ ಇರಿ ಯಾವಾಗಲೂ ಅಂತೇಳಿ ನಮ್ಮ ಆರೈಕೆ ಸರ್. ಥ್ಯಾಂಕ್ ಯು.